ಮಾನ್ವಿ ತಾಲೂಕಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೇ ಜಯಂತಿಯನ್ನ ಅದ್ಧೂರಿ ಮೆರವಣಿಗೆ ಮೂಲಕ ಆಚರಿಸಲಾಯಿತು. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ತಾಲೂಕು ಆಡಳಿತದವರೆಗೂ ನಡೆದ ಮೆರವಣಿಗೆಯಲ್ಲಿ ಶಾಸಕ ಹಂಪಯ್ಯ ನಾಯಕ ಭಾಗಿಯಾಗಿ ಶುಭ ಕೋರಿದರು. ಬಾಬೂಜಿ ಜಗಜೀವನ್ ರಾಮ್ ಅವರ ಕುರಿತು ಉಪನ್ಯಾಸ ನೀಡಿದ ಯಲ್ಲಪ್ಪ ಬಾದರದಿನ್ನಿ ಮಾತನಾಡಿ, ಬಾಬೂಜಿಯವರು ಶೋಷಿತ ಸಮಾಜದಲ್ಲಿ ಇದ್ದುಕೊಂಡೇ ಶಿಕ್ಷಣ ಪಡೆದು ಹಸಿರು ಕ್ರಾಂತಿ ಹರಿಕಾರರು ಎಂದು ಹೆಸರು ಮಾಡಿದ ವ್ಯಕ್ತಿ ಎಂದು ಬಣ್ಣಿಸಿದರು. ಮಹಾನ್ ನಾಯಕರ ಹೋರಾಟ ಮತ್ತು ಚಿಂತನೆಗಳು ಜೀವಂತ ಇದ್ದದಕ್ಕೆ ಇವತ್ತು ನಾವು ಸ್ವತಃ ನಾನು ಮೈಕ್ ಮುಂದೆ ಮಾತನಾಡುವಂತ ಅವಕಾಶ ಸಿಕ್ಕಿದೆ. ಅವ್ರು ಹುಟ್ಲಿಲ್ಲ ಅಂದ್ರೆ ನಾವಿಲ್ಲಿ ಬರಕ್ ಸಾಧ್ಯನೇ ಇರ್ತಿರ್ಲಿಲ್ಲ. ನಾವಿರ್ತಿರ್ಲಿಲ್ಲ, ನೀವೆಲ್ಲರೂ ಈ ತರ ಕುಂತು ನಿರ್ಭಯವಾಗಿ ಮಾತನಾಡುವಂತ ವ್ಯವಸ್ಥೆ ಇರ್ತಿರ್ಲಿಲ್ಲ. ಸೊ ಅಂತ ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿರ್ತಕ್ಕಂಥ ಮಹಾನ್ ನಾಯಕರಿಗೆ ಯಾವಾಗಲೂ ನಾವು ಚಿರಋಣಿ ಆಗಿರಲೇಬೇಕು. ಒಂದು ಜಯಂತಿಯನ್ನ ಮಾಡ್ತೀವಿ, ಆಚರಿಸ್ತೀವಿ. ಯಾವುದೇ ಜಯಂತಿ ಇರಲಿ, ಅದು ಶರಣರ ಜಯಂತಿ ಆಗಿರ್ಬೋದು, ಮಹಾತ್ಮರ ಜಯಂತಿ ಆಗಿರ್ಲಿ, ಜಯಂತಿಯ ಕೊನೆಯ ಉಪಸಂಹಾರ ಏನಾಗಿರ್ತದಂದ್ರೆ ಜಯಂತಿಯಿಂದ ಜಯಂತಿಗೆ ಆದ ಬದಲಾವಣೆಗಳೇನು, ಅದು ಸಮಾಜದಲ್ಲಿ ಆಗಿರ್ಬೋದು, ತಾಲೂಕಿನಲ್ಲಿ ಆಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು. ನಾವು ಅವುಗಳ ಬಗ್ಗೆ ಚಿಂತನೆ ಮಾಡದೆ ಹೋದ್ರೆ ಇನ್ನೊಂದು ಜಯಂತಿ ಬರುತ್ತೆ, 2027 ಬರುತ್ತೆ, 2028 ಮತ್ತೆ 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 ಜಯಂತಿಗಳೇ ಬರುತ್ತೇವೆ. ಆದರೆ ನಮ್ಮ ಬದಲಾವಣೆಗಳು ಸಾಧ್ಯ ಆಗಲ್ಲ, ಅದು ಯಾವುದೇ ಜಯಂತಿ ಆಗಿರಲಿ. ಸೊ ಹಾಗಾಗಿ ಪ್ರತಿಯೊಂದು ಜಯಂತಿಗೆ ನಾವು ಚಿಂತನೆ ಮಾಡಬೇಕಾಗಿರ್ತಕ್ಕಂಥದ್ದು ಸಮಾಜದಲ್ಲಿ ಇನ್ನು ಏನೇನು ಬದಲಾವಣೆ ಆಗಬೇಕು, ಸಮಾಜದಲ್ಲಿರ್ತಕ್ಕಂಥ ಯುವಕರು ಯಾವ ಪರಿಸ್ಥಿತಿಯಲ್ಲಿದ್ದಾರೆ, ಯಾವ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ನಮ್ಮ ಮಕ್ಕಳ ಭವಿಷ್ಯದ ಮುಂದಿನ ಮುನ್ನಡಿ ಏನಾಗಿರಬೇಕು ಅಂತವೆಲ್ಲ ಯೋಚನೆ ಮಾಡ್ಬೇಕು, ಕುರಿತು ಯೋಚನೆ ಮಾಡಬೇಕಾಗಿದ್ದು. ಬಾಬೂಜಿಯವರ ಹುಟ್ಟು ಹಬ್ಬವನ್ನ ಸಮಾನತೆಯ ದಿನವನ್ನಾಗಿ ಇವತ್ತು ಇಡೀ ದೇಶ ಆಚರಣೆ ಮಾಡ್ತಾ ಇದೆ. ಹಾಗಾದ್ರೆ ನಾವು ಇದುವರೆಗೆ ಮೆರವಣಿಗೆಯನ್ನು ಮಾಡಿದೀವಿ, ಅನೇಕ ಕುಣಿದು ಕುಪ್ಪಳಿಸಿ ದಣಿದಿದ್ದೀವಿ. ಇಷ್ಟಕ್ಕೆ ಸಾಲದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರು ಮತ್ತು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದ ಶೋಷಿತರ, ದಲಿತರ, ಅಸ್ಪೃಶ್ಯರ 2 ಕಣ್ಣುಗಳು, ಮಹಾಚೇತನಗಳಿವು. ನಾವೆಲ್ಲ ಒಂದು ಕಣ್ಣಿನಿಂದ ನಾವು ಸರಿಯಾದ ರೀತಿಯ ದೃಷ್ಟಿಯನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ, 2 ಕಣ್ಣುಗಳಿದ್ದಂಗೆ ಇವರು. ಹಾಗಾಗಿ ಈ ಮಹನೀಯರ, ಈ ರಾಷ್ಟ್ರ ನಾಯಕರ ಕೊಡುಗೆ ಈ ದೇಶಕ್ಕೆ ಅಪಾರವಾಗಿದೆ. ಯಾರು ಈ ದೇಶದಿಂದ, ಈ ಶಾಲೆಯಿಂದ ಹೊರಗಿಟ್ಟರು ಅವರೇ ಈ ದೇಶದ ಸಂವಿಧಾನವನ್ನು ಹಣೆಬರ ಬರೆಯುವಂತ ಕೆಲಸವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿದರು. ಇವತ್ತು ಯಾರು ಅತ್ಯಂತ ಕೆಳಮಟ್ಟದಲ್ಲಿ ಇಟ್ಟಿರ್ತಕ್ಕಂಥ ವ್ಯಕ್ತಿ ಅಂತ ಏನು ಈ ಸಮಾಜ ನಿರಾಕರಿಸುತ್ತೋ ಅಂತ ಒಬ್ಬ ವ್ಯಕ್ತಿ ಈ ದೇಶಕ್ಕೆ 31 ವರ್ಷಗಳ ಕಾಲ ಒಬ್ಬ ಸಂಸತ್ತು ಕ್ಯಾಬಿನೆಟ್ನ ಮಂತ್ರಿ, ಕೇಂದ್ರದ ಮಂತ್ರಿಯಾಗಿ ಈ ದೇಶಕ್ಕೆ ತಮ್ಮನ್ನ ತಾವು ಸವಿಸಿಕೊಂಡಿರ್ತಕ್ಕಂಥವ್ರು ಯಾರಾದರೂ ಇದ್ರೆ ಅದು ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅಂತಕ್ಕಂಥದ್ದನ್ನ ನಾವೆಲ್ಲ ಹೇಳ್ಬೇಕಾಗ್ತದೆ. ಇವತ್ತು ರಾಷ್ಟ್ರ ನಾಯಕರಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಸಮಾಜದಿಂದ ನಾನು ಬದಲಾವಣೆ ಆಗೋದು ಬೇಡ, ನನ್ನಿಂದ ಸಮಾಜ ಬದಲಾವಣೆ ಆಗ್ಬೇಕಂತ ಹೇಳಿದಂತ ಧೀಮಂತ ರಾಷ್ಟ್ರ ನಾಯಕ, ಹುಟ್ಟು ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ, 14ನೆಯ ಉಪ ಪ್ರಧಾನಿಯಾಗಿ ಭಾರತ ದೇಶದಲ್ಲಿ ಅತ್ಯಂತ ಅಭಿವೃದ್ಧಿ ಪಥವನ್ನು ಸಾಧಿಸಿದಂಥ ಧೀಮಂತ ರಾಷ್ಟ್ರ ನಾಯಕರುಗಳಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರು ಮುಂಚೂಣಿಯಲ್ಲಿರ್ತಾರೆ. ಬಿಹಾರದ ಒಂದು ಸಣ್ಣ ಕುಟುಂಬದಲ್ಲಿ ಜನಿಸಿದಂಥ ಇವರು ಒಂದು ಒಳ್ಳೆಯ ಶೋಭಿರಾಮ್ ಮತ್ತು ವಾಸಂತಿ ದೇವರ ಮಗನಾಗಿ ಹುಟ್ಟಿ ಚೆಮ್ಮಾರ ಅನ್ನುವಂತಹ ಕುಟುಂಬದಲ್ಲಿ ಜನಿಸಿದಂಥ ಇವರು ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ಹೋಗಿಸ್ಲಿಕ್ಕೆ ಶಾಲಾ ಕಾಲೇಜು ಅವಧಿಯಲ್ಲಿನೇ ಸಹಿತ ನಮ್ಮ ಈ ಸಮಾಜದಲ್ಲಿ ಇರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸಿದವರು. ಅಂತಹ ಧೀಮಂತ ರಾಷ್ಟ್ರ ನಾಯಕರು ಸೂರ್ಯಚಂದ್ರರು ಇರುವವರೆಗೂ ಈ ಒಂದು ರಾಷ್ಟ್ರ, ರಾಜ್ಯ, ದೇಶ. ವರದಿ ಶಫೀಕ್ ಹುಸೇನ್, ಮಾನವಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.